ನಾನು ಭಾಳ ಸಲ ಹೇಳ್ತಾ ಇರ್ತೀನಿ, ಗುರು ಅಂದ್ರೆ ಯಾರಪ್ಪ ಅನ್ನೋದು. ಬಟ್ಟೆ ಗುರು ಅಲ್ಲ, ಬಟ್ಟೆಗೆ ಗುರು ಅಂತ ಕರೆಯಂಗಿಲ್ಲ. ಅಥವಾ ಈ ಶರೀರಕ್ಕೆ ಗುರು ಅನ್ನಂಗಿಲ್ಲ. ಗುರು ಅಂದ್ರೆ ದಪ್ಪ ಇರಬೇಕು, ಚಲವಿರಬೇಕು, ಕಾರಣ ಬರಬೇಕು, ಇದಕ್ಕೆಲ್ಲ ಗುರು ಅಂತ ಕರೆಯಂಗಿಲ್ಲ. ಅಷ್ಟಾವಕ್ರ ಮಹಾಮರು 8 ಡೊಂಕಿದ್ರು. ಮನುಷ್ಯ ಶರೀರದಾಗ ಒಂದು ಡೊಂಕಿದ್ರೆ ಕೆಟ್ಟ ಅಸಹ್ಯ ಕಾಣ್ತಾನೆ. ಎಷ್ಟು ಡೊಂಕಿದ್ರು ಅವರು? ಅವರು ಜನಕ ಮಹಾರಾಜನ ಗುರು. ಜನಕ ಮಹಾರಾಜ ಅವರಿಗೆ ರತ್ನ ಖಚಿತ ಸಿಂಹಾಸನ ಮೇಲೆ ಕುಂಡ್ರಿಸಿ ಅವ್ರ ಪಾದಕ್ಕೆ ಕುಂಡಿತ ರಾಜ. ಕುಂಡಿರ್ಬೇಕ ಬೇಡ? ಯಾಕೆ ಸುಮ್ಮನೆ ಆದ್ರಲ್ಲ? ನಾವು ಗುರುವಿನ ಸರಿ ಸಮಾನ ಕುಂತು ಬಿಡ್ತೀವಿ. ಅಥವಾ ಗುರುಗಳು ಭಾಳ ಸರಿ ಅವ್ರು ಹೆಗಲ ಮೇಲೆ ಕೈ ಹಾಕ್ಬಿಡ್ತೀವಿ. ಗುರುಗಳು ನೀವು ಸ್ವಲ್ಪ ಗುಡ್ಕಾ ತಿಂತೀರಿ ಅಂತ ತಿಂಡಿ ಅಂತೀವಿ. ಎಂಥ ನಮ್ಮ ಕಥೆಗಳು. ಅದಕ್ಕೆ ಅವ್ರು ಹೇಳ್ತಾರೆ, ಭಯ ಇರಲಿ, ಭಕ್ತಿ ಇರಲಿ, ಭಾವನೆ ಇರಲಿ, ಅದನ್ನೇನು ಫಲ ಕೊಡ್ತದೆ. ಗುರುವಿನ ಸರಿ ಸಮಾನ ಎಂದೂ ಕುಂಡ್ರಬಾರ್ದು. ಗುರು ಹೆಜ್ಜಿಟ್ಟಾನಂದ್ರೆ ಆ ಹೆಜ್ಜೆಯಾಗ ನಾನು ಹೆಜ್ಜಿಡಬಾರ್ದು. ಅವನು ಸರಿ ಸಮಾನ ನಡಿಬಾರ್ದು. ನಾ ಮಾತಾಡಬೇಕಾದ್ರೆ ಬಗ್ಗೆ ಮಾತಾಡಬೇಕು. ಖರ್ಚಿಪ್ ಇಟ್ಕೊಂಡು, ಯಾಕೆ ನನ್ನ ಉಸಿರು ಅವನಿಗೆ ಬಡಿಬಾರ್ದು, ನನ್ನ ಉಗುಳು ಅವನಿಗೆ ಸಿಡಿಬಾರ್ದು. ಇಂಥ ಪವಿತ್ರ ಭಾವ ಇಟ್ಕೊಂಡು ನೀನು ಅವನ ಹತ್ರ ಆಚರಣೆ ಮಾಡಿದೆ ಅಂದ್ರೆ ಅವ ಅಲ್ಲ, ಭಗವಂತ ನಿನಗೆ ಕೊಡ್ತಾನೆ. ಅರ್ಥ ಆಗ್ತದ? ಹಾಗೆ ಅಂತ ಅರ್ಥ. ಅದಕ್ಕೆ ನಾ ಹೇಳೋದು, ದೇವರ ಹತ್ರ ಹೋಗಿ ಏನೂ ಕೇಳಕ್ಕೆ ಹೋಗಬೇಡ. ಅವ್ನು ಸರ್ವಜ್ಞ, ಎಲ್ಲ ಗುರ್ತಿದೆ ಅವ್ನು ಕೊಡೋದು. ನನಗೇನು ಕೊಡಬೇಕು, ನಿಮಗೇನು ಕೊಡಬೇಕು, ಯಾರಿಗೇನು ಕೊಡಬೇಕಂತ ಎಲ್ಲ ಗುರ್ತಿದೆ. ಆದರೆ ಭಾವನೆ ಮುಖ್ಯ. ಭಾವನಾ ವಿಹಿತಂ ಕರ್ಮ ಪಾವನಾದಪಿ ಪಾವನಂ. ಭಾವಶುದ್ಧೇನ ಮನಸಃ ಪೂಜಯೇತ್ ಪರಮೇಶ್ವರಂ. ಭಾವಹೀನಾನ ಗೃಹ್ಣಾತಿ ಪೂಜಾಂ ಸುಮತಿ ಅಪಿ. ನಿನ್ನ ಅಶುದ್ಧ ಭಾವನೆ, ಕಲುಷಿತ ಭಾವನೆ, ಸಂಕುಚಿತ ಭಾವನೆ, ಹೊಲಸ ಭಾವನೆ ಇಟ್ಕೊಂಡು ದೇವ್ರ ಕಡೆ ಹೋದ್ರೆ ನಿನಗೆ ಸಿಗುವುದು ಅದೇ. ಯದ್ ಭಾವಂ ತದ ಭವತಿ. ಅದಕ್ಕೆ ದೇವರಿಗೆ ಏನು ಕೇಳಕ್ಕೆ ಹೋಗ್ಬೇಡ. ಒಂದು ಸಣ್ಣ ಉದಾಹರಣೆ ಕೇಳಿ. ಗಂಡ, ಹೆಂಡತಿ, ಒಬ್ಬ ಮಗ, ಚಿಕ್ಕ ಹುಡುಗ, ಇವರು ಭಾಳ ಕಡು ಬಡವರು. ಭಗವಂತನ ಕುರಿತು ಅನ್ಯೋನ್ಯವಾಗಿ ಚಿಂತನೆ ಮಾಡಿದರು 3 ಜನ. ಬಹಳ ಕಡು ಬಡವರು. ಒಪ್ಪತ್ತು ಊಟಕ್ಕಿದ್ರೆ ಮತ್ತೊಂದು ಗಳಿಗೆ ಅವರಿಗೆ, ಮತ್ತೊಂದು ಸಮಯದಲ್ಲಿ ಅವರಿಗೆ ಊಟ ಇರಲಿಲ್ಲ. ಇರಾಕೊಂದು ತಂದೆಯಾದ ಜಾಗ ಇರಲಿಲ್ಲ. ಮೈ ತುಂಬ ಬಟ್ಟೆ ಇರಲಿಲ್ಲ, ಹೊಟ್ಟಿ ತುಂಬ ಊಟ ಇರಲಿಲ್ಲ. ಪ್ರೀತಿಯ ಮಾತನಾಡುವ ಜನಾಂಗಿರಲಿಲ್ಲ. ಯಾಕೆ? ಹಣ ಇದ್ದರೆ ಎಲ್ಲರೂ, ನಮ್ಮಲ್ಲಿ ಏನರ ಇದ್ದರೆ ಎಲ್ಲರೂ ಮಾತಾಡಿಸ್ತಾರೆ, ಮತ್ತೇನೂ ಇಲ್ಲ ಅಂದರೆ ಯಾರೂ ಮಾತಾಡ್ಸಲ್ಲ. ಪ್ರೀತಿಯ ಜನ ಇರಲಿಲ್ಲ. ಹೀಗೆ ಅವರು ಭಾಳಷ್ಟು ಬೇಜಾರಾಗಿ ಭಗವಂತನ ಕುರಿತು, ಹೇ ಭಗವಂತ, ನಮ್ಮ ಬಡತಾನ ಹಿಂಗಿಸು, ನಮಗೆ ವರ ಕೊಡು ಅಂತ ಕೇಳ್ಕೊಂಡ್ರ. ಕರ್ಮಧರ್ಮ ಸಂಯೋಗ ಅನುಸಾರವಾಗಿ ಭಗವಂತ ಪ್ರತ್ಯಕ್ಷ ಆದ. ಅಪ್ಪ 3 ಜನ ಒಂದೊಂದು ವರ ಕೇಳ್ರಿ ಅಂತಂದ. ಅವ್ರಿಗೆ ಎಷ್ಟು ಸಂತೋಷ ಆಗಾಕಿಲ್ಲ? ಸಂತೋಷ ಆಗಂಗಿಲ್ಲ? ಸಾಕ್ಷಾತ್ ಭಗವಂತನ ಎದುರುಗಡೆ ನಿಂತಾನೆ, ನೀವು ಕಣ್ಣು ತೆಗೀರಿ, ನನಗೆ ನೋಡ್ರಿ, ನಾ ಭಗವಂತ ಬಂದೀನಿ, ಒಬ್ಬೊಬ್ರು ಏನೇನು ಕೇಳ್ರಿ, ಒಂದೊಂದು ವರ ಕೇಳ್ರಿ ಅಂತ. ನೀವು ವರ ಕೇಳಿದ ತಕ್ಷಣ ನಾ ಕೊಡ್ತೀನಿ ಅಂತ ಭಗವಂತ ಅದೃಶ್ಯ ಆಗಿ ಹೋದ. ಯಾಕಂದ್ರೆ ಆ ದೇವರ ಹತ್ರ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಆ ದೇವರ ಹತ್ರ ಇರ್ತದೆ. ಈ ಕಲಿಯುಗದಲ್ಲಿ ಆ ದೇವರು ಯಾರ ರೂಪದಿಂದ ಬರ್ತಾನಂತ ಹೇಳಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ನಂಬಬೇಕಾಗ್ತದೆ, ಶ್ರದ್ಧಾ ಇಡಬೇಕಾಗ್ತದೆ. ಈ 3 ಭಾಳ ಸಂತೋಷ ಅನ್ನಿಸ್ತು. ಗಂಡಂದ, ಕೇಳಿ ಕಣೆ ಭಗವಂತ ತಕ್ಷಣ ಕೊಡ್ತಾನಂತ ಹೇಳ್ಯಾನ, ನೀ ಕೇಳು ಅಂತ ಗಂಡಂದ. ಇಲ್ರಿ, ಮೊದಲು ನೀವೇ ಕೇಳ್ರಿ ಅಂತಂದಳಕ್ಕೆ. ಇಬ್ಬರು ಹಾಕ್ಯಾಡ್ತಾ ಹೆಂಡ್ತಿ ಅಂದಳು, ನಾನೇ ಕೇಳ್ತೀನಿ ತಡ್ರಿ ಅಂತ. ಹೇ ಭಗವಂತ, ನಾನು ವಿಶ್ವ ಸುಂದರಿ ಆಗಲಿ ಅಂತ ಕೇಳಿದ್ರು. ಏನು ವರ ಕೇಳಿದಳು? ಆಕಿ ಹಲ್ಲು ಮುಂದಿದ್ದು, ಕರ್ರಗಿದಳು, ದಪ್ಪಿದಳು, ಹೆಂಗೆ ಇದ್ದಳು ಆಕಿಗೆ ಜಿಗುಪ್ಸೆ ಬರ್ತಿತ್ತು, ಏನು ಹಿಂಗಿದೆ ನನ್ನ ಶರೀರ ಅಂತ. ಆಕಿ ಏನು ಕೇಳಿದಳು? ನಾನು ವಿಶ್ವ ಸುಂದರಿ ಆಗಲಿ. ತಕ್ಷಣ ಹಿಂಗೆ ನೋಡ್ತಾ ಕ್ಷಣಾರ್ದಾಗ ವಿಶ್ವ ಸುಂದರಿ ಆಗಿಬಿಟ್ರು. ಗಂಡ ನೋಡ್ದ, ಇದ್ಯಾಕೆ ಕೇಳ್ಕೊಂಡೆ ಅಂತಂದವ.
ಇದೇ ನಮ್ಗೆ ಹೊಟ್ಟಿಗೆ ಆಗ್ತದ? ಯಾವುದು ನಿನ್ನ ಸೌಂದರ್ಯ, ನಿನ್ನ ರೂಪ ನಮಗೆ ಹೊಟ್ಟಿಗೆ ಆಗ್ತದೆ, ಇದ್ಯಾಕೆ ಕೇಳಕ್ಕೆ ಹೋದೆ? ಸೈಟ್ ಕೇಳಬೇಕಾಗಿತ್ತು, ಬಂಗ್ಲೆ ಕೇಳಬೇಕಾಗಿತ್ತು, ಹೊಲ ಕೇಳಬೇಕಾಗಿತ್ತು, ದ್ರಾಕ್ಷೆ ತೋಟ ಕೇಳಬೇಕಾಗಿತ್ತು. ನೀವೇನು ಕೇಳ್ತಿದ್ರಿ ಹೆಣ್ಮಕ್ಳು? ನೀವೇನು ಕೇಳ್ತಿದ್ರಿ? ಯಾರೋ ಬಂಗಾರ ಅಂತಾರೆ ನೋಡ್ರಿ. ಏನು ವಿಶ್ವ ಸುಂದರಿಯಾಗಿ ಕೇಳ್ತೀರಿ ನೀವು? ಬೇಡ. ಕೇಳಿದ್ರು ಗಂಡ ಬೈ 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 ಬಯಾಕ್ ಶುರು ಮಾಡ್ದ. ನಾ ನೋಡಿದ್ರೆ ಹಿಂಗಿದ್ದೀನಿ. ಹೆಂಗದನವ? ಅವ ಪೆಕ್ರು ಇದ್ದಂಗದ ನಾವು. ನಾ ನೋಡಿದ್ರೆ ಹಿಂಗಿದ್ದೀನಿ, ನೀ ನೋಡಿದ್ರೆ ವಿಶ್ವ ಸುಂದರಿ, ನನ್ನ ಹತ್ರ ನೀ ಇರ್ತೀಯ ನಿನ್ನ ಮೇಲೆ? ಅಲ್ಲ ನೀನು ಸುಮ್ಸುನೆ ಶುಟ್ ಹತ್ತಿ, ಹೇ ಭಗವಂತ ನನ್ನ ಹೆಂಡತಿ ಹಣಿ ಮೇಲೆ ಒಂದು ಕೋಡು ಕೊಡು ಅಂತಂದ. ಕೋಡಂದ್ರೆ ಕೊಂಬ. ಸರ್ರ ಅಂತ ಆಕಿ ಆಕೆ ಹಣಿ ಮೇಲೆ ಒಂದು ಕೋಡ್ ಬಂದ್ಬಿಡ್ತಪ್ಪ. ಆಕಿ ಅಂದ್ರು ಇದ್ಯಾಕೆ ಕೇಳ್ಕೊಂಡ್ಯೋ ಅಂತಂದ್ರು, ನೀ ಅದ್ಯಾಕೆ ಕೇಳ್ಕೊಂಡಿ ಅಂತ. ಇಬ್ಬರಿಗೆ ಜಗಳ ಹತ್ಬಿಡ್ತೀರಿ. ನೀನು ಎಂಥ ದುಷ್ಟ ಹೆಣ್ಣು ನೀನು ಅಂತ ಕೋಲ್ ತೊಗೊಂಡು ಹೊಡ್ಯಾಕೆ ಶುರು ಮಾಡಿದೆ ಹೆಂಡತಿಗೆ. ನನಗೆ ಹೊಡಿತಿ ತಡಿ ಅಂತ ಆಕಿ ಕೋಡಿಲಿ ತೊಯ್ಯಾಕೆ ಶುರು ಮಾಡಿದೆ. ಹೊಡಿತಾ ಹೊಡಿತಾ ಇವನು ಈ ಹೆಂಡತಿದ ರಕ್ತ ಇತ್ತು, ಕೋಡಿಲ್ ತಿವಿತಾ ತಿವಿತಾ ಅವಂದು ರಕ್ತ ಇತ್ತು. ಈ ರಕ್ತ, ತಂದೆ ತಾಯಿಗಳ ರಕ್ತ ನೋಡಿ ಮಗ ಅಂದ, ಹೇ ಭಗವಂತ ನಮ್ಮ ತಂದೆ ತಾಯಿ ಮೊದಲು ಹ್ಯಾಂಗಿದ್ರು ಹಂಗಿರ್ಲಿ ಅಂತ ಕೇಳಿದ. ಎಷ್ಟು ವರ ಅದು ರೀ? ಏನು ಸಿಕ್ತ್ರಿ? ಏನು ಸಿಕ್ತು? ಹಾಗ ಮನುಷ್ಯ ನೀನಾದರೂ ಕೂಡ ಸಂಸಾರ ಪ್ರಾಪಂಚಿಕ ವಿಷಯಾದಿಗಳು ಏನಾರೇ ಕೇಳಿದಿ ಅಂತಂದ್ರೆ ನೀ ಯಾರೇ ಹೋತಿ ಒಂದು, ಇಲ್ಕ ಅದಾರೆ ಬಿಟ್ಟು ಹೋಗ್ತದ ಒಂದು. ಏನು ಹೋಗಲ್ಲಂತಿ ನೀನು? ಮನುಷ್ಯನೇ ಒಂದಿಲ್ಲ ಒಂದು ದಿವಸ ನಾವು ಈ ಜಾಗ ಖಾಲಿ ಮಾಡಬೇಕಾಗ್ತದೆ. ಏನು ಮಾಡಬೇಕಾಗ್ತದ? ನೀವು ನೋಡಿರ್ಬೇಕು, ಕೊರೋನಾದಿಂದ ಸತ್ತವ್ರನ್ನ ಮುಟ್ಟಂಗಿಲ್ಲ, ಮುಂದೇನು ಮಾಡಂಗಿಲ್ಲ, ಅಲ್ಲ ನೋಡಂಗಿಲ್ಲ, ಶವ ಸಂಸ್ಕಾರಕ್ಕೆ ನೀವು ಹೋಗಂಗಿಲ್ಲ, ತೆಂಗಿನಕಾಯಿ ಕರ್ಪೂರ ಅದು ಇದು ಹೆಣ ಕುಂಡ್ರಿಸಿ ಹಾಳಾದು ಕರೆದು ಏನು ಮಾಡಂಗಿಲ್ಲ. ಯಾವಾಗ? ಈಗ ಮಾಡಿ ಐತೆಲ್ಲ ಮುಗಿದೋಯ್ತು, ಶಿವ ಶಿವ ಅಂತ ಉಸಿರ್ತಾ ಆತದೆ. ಇವಾಗ ನಮ್ಗೆ ಮಾತಾಡಕ್ಕೆ ಪ್ರವಚನ ಇರಲಿಲ್ಲ, ಏನು ಮಾಡ್ತೀರಿ, ಒಳಗೆ ಕೂತಿದ್ದೀವಿ. ಈಗ ಹೊರಗೆ ಬಿದ್ದಿದ್ದೀವಿ ನಾವು, ಎಲ್ಲಿ ಕೊರೋನಾ ಬಂದು ಸಾಯ್ತೀವ ಅಂತ ತಿಳ್ಕೊಂಡು. ಯಾಕ JCB ತಂದು JCB ಒಯ್ದು ಮುಖ ಕಾಣಂಗಿಲ್ಲ, ಪ್ಲಾಟಿಗೆ ಸುತ್ತಿ ಏನೋ ಸುತ್ತಿ ಹಾಕಿ ಮಣ್ಣು ಮೊಚ್ಚಿ ಬಂದ್ರಪ್ಪ. ಯಾರು ಸಂಬಂಧಿಕರಲ್ಲ, ಅವರೇ ಬೇರೆ. ನೀವೆಲ್ಲ ನಾವೆಲ್ಲ ಪುಣ್ಯ ಜೀವಿಗಳು. ನಮಗಂತ ಮಾರಿಯ ಯಾಕಂದ್ರೆ ಸದ್ಗುರುನಾಥನ ಆಶ್ರಯಿಸಿದವ್ರು ನಾವು. ಅಂಥ ಕ್ಷಣ ಭಂಗುರವಾದ ಈ ನಮ್ಮ ಇರುವಿಕೆ ಇದೆ. ನೀನು ಆ ಸದ್ಗುರುನಾಥನ ಕೃಪಾ ಆಶೀರ್ವಾದನ ಪಡೆದು ನಿನ್ನ ಜನ್ಮನ ಧನ್ಯತ್ವ ಮಾಡ್ಕೋ. ಸಂಸಾರ ಬಿಡು ಅಂತ ಹೇಳಿಲ್ಲ, ಅದು ಮಾಡ್ತಾನೆ ಗುರು ಸೇವಾ ಮಾಡು. ನಿನ್ನ ಕೈಲಾದಷ್ಟು ದಾನ ಧರ್ಮಾದಿಗಳನ್ನ ಮಾಡು, ಒಳ್ಳೆಯವರಿಗೆ ಒಳ್ಳೆ ದಾರಿ ತೋರಿಸು. ನಿಮಗೆ ಹೇಳ್ತೀನಿ, ಹೀಗೆ ಮಠ ಇತ್ತಂತ ಗುರುಗಳೊಂದು ಗುಡಿಸಲು ಹಾಕೊಂಡು ಇದ್ರಂತೆ. ಗುರುಗಳು ಒಂದು ಗುಡಿಸಲು ಹಾಕೊಂಡು ಇದ್ರು. ಆಗ ಅವ್ರ ಹತ್ರ 5 ಜನ ಶಿಷ್ಯರಿದ್ರು. ಗುರುಗಳು ಅವರಿಗೆ ಪಾಠ ಹೇಳ್ತಿದ್ರು. ಪಾಠ ಹೇಳಿ ಅವ್ರ ಕಡೆ ಸೇವಾ ಮಾಡಿಸ್ಕೋತಿದ್ರು. ಈ ಮಣ್ಣು ಕಡೆಯೋದಾಗಲಿ, ಬಟ್ಟೆ ತೊಳೆಯೋದಾಗಲಿ, ಭಿಕ್ಷಾ ಬೇಡ್ಕೊಂಡು ಬರೋದಾಗಲಿ. ಪಾಠ ಹೇಳಿ ಪಾಠ ಒಪ್ಪಿಸ್ಬೇಕಾಗ್ತಿತ್ತಲ್ಲ, ಅವಾಗ ಅವರು ಭಯವರು, ಏನು ಹಸಿ ದಡ್ಡಿದೆಯಲ್ಲೋ, ಕತ್ತೆ ಇದೆಯಲ್ಲ ನೀನು. ನಾವು ಅಂತೂ ಸಿಕ್ಕಾಪಡಿ ಬಯಸ್ಕೊಂಡಿದ್ದೀವಿ. ಕತ್ತೆ ಅನ್ನೋ ಮಾತೇ ಇಲ್ಲ. ಕತ್ತೆ ಹ್ಯಾಂಗ ಓದ್ತಿ? ಕತ್ತೆ ಬೆಳಗ್ಗೆರೆ ಹೇಳಿರಿ, ನಿನಗೆ ಅರ್ಥ ಆಗಲ್ಲ. ಇಂಥ ಬೇಗಳನ್ನು ಅವರನ್ನೋ ಅಂತ ಗುರು ಮುಂದಲ್ಲ 5 ಜನ. ಏನು ಗುರು ರೀ ಹೊಲಸು ಮಾತಾಡ್ತಾನ. ಇವರು 5 ಜನ ಅವರು ಗುಡಿಸಲ್ದಾಗ ಕುಂತು ಈ ರೀತಿಯಾಗಿ ಮಾತನಾಡ್ತಿದ್ರು. ಯಾರ ಬಗ್ಗೆ? ಗುರುಗಳ ಬಗ್ಗೆ.
ಅವ್ರ ಮುಂದೆ ಹ್ಞೂ ಗುರುಗಳು ಆಯ್ತು ಗುರುಗಳು ಅಂತಿದ್ರು. ಅಲ್ಲಿ ಹೋಗೋಣ ಏನದ ನಾವು ಮನುಷ್ಯ ಬರೀ ಹೊಲಸು ಮಾತಾಡ್ತಾನೆ. ಒಂದೊಂದು ಮಾತಲ್ಲ, ಏನು ಸೇವಾ ಮಾಡೋದು ಅದು ಮಾಡೋದು ಬರೀ ಓದಾಕೆ ಬಿಡಂಗಿಲ್ಲ. ಮತ್ತೇನು ಹ್ಯಾಂಗ ಕಂಠಸ್ಥ ಮಾಡಬೇಕು, ಹ್ಯಾಂಗ ಹೇಳಬೇಕು, ಏನೋ ಬೇಕಾಷ್ಟು ಕಲ್ತಿದ್ವಿ ಬಿಡು ಅಂತ ಗುರುಗಳ ಬಗ್ಗೆ ಇವರಿಗೆ ಅಶ್ರದ್ಧಾ ಉಂಟಾಯ್ತು. ಅಶ್ರದ್ಧಾ ಪುರುಷಸ್ಯ ಧರ್ಮಶ್ಯಾಶ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಹೇ ಮನುಷ್ಯನೇ, ನಿನಗ ಧರ್ಮವ್ಯಕ್ತ ಪುರುಷನ ಮೇಲೆ ಅಶ್ರದ್ಧಾ ಬಂತು ಅಂದ್ರ, ಧರ್ಮದ ಉಪದೇಶ ಮಾಡೋವನ ಮೇಲೆ ನಿನಗೆ ಅಶ್ರದ್ಧಾ ಉಂಟು ಬಂತಂದ್ರ ಅಪ್ರಾಪ್ಯ ಮಾಂ ನಿವರ್ತಂತೆ, ನನ್ನನ್ನು ನೀನು ಹೊಂದುವುದಿಲ್ಲ ಅರ್ಜುನ. ಅರ್ಜುನ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಟ್ಟ, ವಿಶ್ವಾಸ ಇಟ್ಟ, ಶ್ರದ್ಧಾ ಇಟ್ಟ, ಭಕ್ತಿ ಇಟ್ಟ. ಯಾರು? ನಾವು ಶಿವಾಯನ್ಮ. ಶ್ರದ್ಧಾ ಇಡಬೇಕು, ಭಕ್ತಿ ಇಡಬೇಕು, ವಿಶ್ವಾಸ ಇಡಬೇಕು, ಫಲ ಕೊಡ್ತಾವೆ. ಇವತ್ತು ನಾವು ಅರ್ಜುನ ಹೆಸರು ತೋತೀವಿ. ಸ್ಮೃತಿ ಗ್ರಂಥದಲ್ಲಿ ಎಲ್ಲಿವರೆಗೆ ಸೂರ್ಯ ಚಂದ್ರ ಅದಾರ ಅಲ್ಲಿವರೆಗೆ ಅವನ ಹೆಸರು ಉಳಿತು ಅರ್ಜುನ್. ಯಾಕೆ? ಭಗವಂತ ಮೇಲವ, ಗುರುವಿನ ಮೇಲವ ಏನು ಮಾಡ್ದ? ಕೃಷ್ಣಂ ಒಂದೇ ಜಗದ್ಗುರು ಅಂತ ಅಪ್ಪ ಸದ್ಗುರುನಾಥನ ಮೇಲೆ ಅವ ಗುರು ಅಂತ ತಿಳ್ಕೊಂಡು ಭಾವನೆ ಇಟ್ಟ ಅಂತ ಅರ್ಥ. ಶಿಷ್ಯಸ್ತೆ ಅಹಂ ಅಹಂ ತ್ವಂ ಶಿಷ್ಯಾಹ. ಅವ ಹೇಳ್ತಾನ, ಹೇ ಪರಮಾತ್ಮ, ನಾನಿನ ಶಿಷ್ಯ. ಒಂದು ಶ್ಲೋಕದಲ್ಲಿ ಹೇಳ್ಕೊಂಬಂದ ನಾವು, ಶಾದಿ ಮಾಂ ತ್ವಾಂ ಪ್ರಪನ್ನಂ. ನೀ ನನಗೇನು ಮಾಡ್ತಿ ಗುರುತಿಲ್ಲ, ಏನಾರೇ ಮಾಡು, ಕುಡುಗೋಲ ಕುಂಬಳಕಾಯಿ ನಿನ್ನ ಕೈಯಾಗ ಕೊಟ್ಟಿನಿ ಅಂದಂಗೆ. ಅಂತ ಒಂದು ದೃಢವಾದ ವಿಶ್ವಾಸ ಅಂತ ಅರ್ಥ. ಆಯ್ತು ಬಿಡ್ತೀನಿ, ಆಕಳಿಸ್ತಾ ಇದ್ದೀರಿ, ಬಿಡ್ತೀನಿ ನಾನು. ಇವತ್ತು ಕೊನೆ ದಿವಸ ಅಂತ ತಿಳ್ಕೊಂಡು ಒಂದು 5 ನಿಮಿಷ ಜಾಸ್ತಿ ಹೇಳ್ತೀನಿ ಅಷ್ಟೇ. ಇನ್ನು ನಾಳೆ ಮತ್ತು ನಾವು ಒತ್ತಾಟೆ, ನೀವು ಒತ್ತಾಟೆ, ಮತ್ತು ಮುಂದಿನ ವರ್ಷ ಸುಮ್ಮನೆ ಅಂತೀರಿ ಅಷ್ಟೇ. ಅಮ್ಮನ ಒಂದು ತಾಸು ಹೇಳಂತಾರ, ಸುಮ್ಮನೆ ಅಂತಾರ ಅಷ್ಟೇ. ಆ ಕಡಿಕೆ ಬರ್ತಾವ, ಆಮೇಲೆ ಇಲ್ಲ ತೂಕಡಿಕೆ ಬರ್ತಾವ. ಆ ಕಡಿಕೆ ತೂಕಡಿಕೆ ಒಡಮುರ್ಕಿ, ಮಾರ ಯಾವಾಗ ಬಿಡ್ತಾನಪ್ಪ ಅಂತ. ಆ ಕಡಿಕೆ ತೂಕಡಿಕೆ ಒಡಮುರ್ಕಿ ಮನೆಗೆ ನಡಿಕಿ ತೊಗೊಂಡಂತ. ನಿಮಗೆ ಹೇಳ್ತೀನ್ರಿ, ಇವರು 5 ಜನ ಗುರುಗಳಿಗೆ ಒಂದೇ ಸೌನ್ ನಿಂದನೆ ಮಾಡವ್ರಂತ. ಒಂದೇ ಸೌನ್ ನಿಂದನೆ ಮಾಡವ್ರು. ಗುರುಗಳ ಹತ್ರ ಸುಮ್ಮನೆ ಪಾಠ ಕೇಳೋದು ನಟನೆ ಮಾಡವ್ರು. ಹಿಂದೆ ಹೋಗಿ ಈಗ ಸುಮ್ಮನೆ ಕುಂತೀರಿ, ಮಾರ ಎಷ್ಟೊತ್ತು ಹೇಳ್ದವ ಅಂತ ಅಂದ್ಕೊಂಡು ಕುಂತೀರಿ. ನನಗೆ ದಾವಣಗೆರೆ ಸ್ವಾಮಿ ಬಂದಿತ್ತಲ್ಲ, ಅದು ಹೇಳ್ತು 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 ಬಿಡ್ಲೇಲವ ಅಂತ. ಹ್ಞೂ ಕಾಣೆ, ನಾನು ಯಾವಾಗ ಬಿಡ್ತಾನೆ ಅಂತೀನಿ. ಯೋಚನೆ ಮಾಡಿ ಮಾತಾಡ್ಕೋತ ಬದಿ ಬಂದಿತ್ತಲ್ಲ ಹೋದಿತ್ತಲ್ಲ ಅಂತ ಹಿಂಗೆ. ಮತ್ತೇನು ಮಾಡೋಕ್ಕಾಗಲ್ಲ. ನಮಗೂ ಕರ್ಸ್ಯಾರ, ನಾವು ಕೊರೋನಾದಿಂದ ಭಾಳ ದಿವಸ ಒಳಗಿದ್ದೀವ. ಹೊರಗೆ ಬಂದಿಲ್ಲ ನಾನಂತೂ ರೀ. JCP ತೆಗಿತು ಅಂತ ತಿಳ್ಕೊಂಡು ಇರಲಿ. 5 ಜನ ಗುರುಗಳು ನಿಂದನೆ ಮಾಡಿದ್ರು. ಮಾಡ್ತಾ ಮಾಡ್ತಾ ದಿವಸ ಇದೆ ಕಥೆ. ಅವಾಗ ಮನುಷ್ಯನಿಗೆ ನಿಂದನೆ ಮಾಡ್ತಾ ಮಾಡ್ತಾ ನಿಮಗೆ ಹೇಳ್ತೀನಿ, ಶಾಸ್ತ್ರ ಹೇಳ್ಕೊಂಡು ಬಂದದ, ಮನುಷ್ಯನಿಗೆ ವಿಪರೀತ ಬುದ್ಧಿ ಉಂಟಾಗ್ತದಂತ. ಯಾವ ಬುದ್ಧಿ? ಅದಕ್ಕೆ ಏನಂತಾರ ಅಂತಂದ್ರೆ ವಿಕೃತ ಬುದ್ಧಿ ಅಂತ ಕರೀತಾರೆ, ವಿಪರೀತ ಬುದ್ಧಿ ಅಂತ ಕರೀತಾರೆ. ಆ ವಿಕೃತ ಬುದ್ಧಿಯಿಂದ ಕೂಡಿದ 5 ಜನ ಶಿಷ್ಯರು ಏನಂದ್ರೆ, ಇವನ ಹತ್ರ ಹೋಗಾಕೂ ಬಿಡಂಗಿಲ್ಲ, ಇವ ಇದ್ರ ಬಯದೂ ಬಿಡಂಗಿಲ್ಲ, ದಿವಸ ಪಾಠ ಒಪ್ಪಸು ಅಂದ್ರೆ ಹ್ಯಾಂಗೆ ಒಪ್ಸೋದು? ಭಾಳ ಕಷ್ಟ. ನಮಗೂ ಕೂಡ ಪಾಠ, ಉಪನಿಷತ್ ಪಾಠ ನಡಿತೀವ್ರಿ. ಇವತ್ತು 5 ಶ್ಲೋಕ ಹೇಳ್ತಾರೆ ಅವರು. ನಾವು ಕಾಶಿಯಲ್ಲಿ ಓದಬೇಕಾದ್ರೆ 5 ಶ್ಲೋಕ ಹೇಳಿದರು. ನೀವು ಮರುದಿವ್ಸ ಇದು ಕಂಠಸ್ಥ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ನಮಗೆ. ಬರ್ಲಿಲ್ಲ ಅಂದ್ರೆ ಇಷ್ಟೊಂದು ಜನ ಹುಡುಗರದಾಗ ಏನು ಮಾಡ್ತಾರಂದ್ರೆ ಅಪಮಾನ ಮಾಡಿಬಿಡ್ತಾರೆ. ಹುಡುಗರದಾಗ ಏನಂತ ಅವಮಾನ, ಎಲ್ಲ ಹುಡುಗರು ಇರ್ತಾವ, ಬ್ರಾಹ್ಮಣರು ಹುಡುಗರ ಮಧ್ಯೆ ನಾವು ಸೇರ್ಕೊಂಡವರು
ಅವಾಗ ಅವಮಾನ ಆಗ್ತದೆ. 5 ಶ್ಲೋಕ ಮತ್ತು ಬೇರೆಯವ್ರದ್ದು ಇರ್ತದೆ, ಇನ್ನೊರ್ದು ಇರ್ತದೆ, ಇನ್ನೂ ಬೇರೆಯವ್ರದ್ದು ಪಾಠ ಇರ್ತದೆ. 5 ಶ್ಲೋಕ ಹೆಂಗೆ ಕಂಠಸ್ಥ? ಒಂದು ಶ್ಲೋಕ ಕಂಠಸ್ಥ ಭಾಳ ಕಷ್ಟ ಇದೆ. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಅದ್ಯಂತ ಬಂತ ಕೌಂತೆಯ ನ ತಸ್ಯ ರಮತೆ ಬುಧ. ಇದೊಂದು ಶ್ಲೋಕ ಆಯಿತು. ಇದು ನನಗೆ ಬಾಯಿಗೆ ಬರಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿರ್ಬೇಕಿದೆ. ಇದು ನಿದ್ದೆಗಣ್ಣ ಕೇಳ್ರಿ ಹೇಳ್ತೀನಿ ನಾನು. ಇಂಥವು ದಿವಸ 5 ಶ್ಲೋಕ ಅವ್ರಿಗೆ ಒಪ್ಪಿಸ್ಬೇಕು ನಾವು ಪಂಡಿತರಿಗೆ. ಒಪ್ಪಿಸ್ದೇ ಇದ್ರೆ ಏನು ಮಾಡ್ತಾನೆ, ಏನು ನೀವು ಏನು ಕಲ್ತ್ರಿ, ಅಷ್ಟು ದೂರಿಂದ ಬಂದಿರಿ, ಇಷ್ಟು ಅಂದ್ರೆ ಸಾಕು ನಮಗೆ ದೊಡ್ಡ ಬೈದಂಗೆ ನಮಗೆ ಜನದಾಗ ಹುಡುಗರದಾಗ. ಒಂದು ದಿವಸ ಏನಾಯಿತು ಅಂದ್ರೆ ಭಾಳ ಕಷ್ಟ ಶ್ಲೋಕ ಇದು. ನಾನೇನು ಮಾಡಿದೆ ಅಂತಂದ್ರೆ ಆ ಶ್ಲೋಕ ಎಲ್ಲ ಕೈ ಮೇಲೆ ಬರ್ಕೊಂಡು ಹೋದೆ. ಇವೆಲ್ಲ ಕೈ ಮೇಲೆ 5 ಶ್ಲೋಕ ಸ್ವಲ್ಪ ಹೇಳಿದ್ರೆ ಸಾಕು. ಆ ಶ್ಲೋಕ ಈ ಶ್ಲೋಕನ ಏನು 5 ಬರ್ಕೊಂಡು ಹೋಗಿ ನನ್ನ ಪಾಳಿ ಬಂತು. ಅವಾಗ ನಾನು ಹಿಂಗೆ ಹೇಳಕ್ಕೆ ಶುರು ಮಾಡಿದೆ. ಪಾಪ ಏನು ಭಾಳ ತನ್ಮಯಿಂದ ಹೇಳ್ತಾನಂತ ಅವ್ರು ತಿಳ್ಕೊಂಡ್ರೆ, ಆದ್ರೆ ನನಗೆ ಕಳ್ತಾನಿತ್ತಿಲ್ಲಿ. ಇಲ್ಲಿ ಹಿಂಗೆ ಶ್ಲೋಕ ಹೇಳಕ್ಕೆ ಶುರು ಮಾಡಿದೆ. ಎಲ್ಲ ಹುಡುಗರು ಇವ ಏನು ಚಕ ಹೇಳ್ತಾನಂತಂದ್ರು. ಗುರುಗಳು ನೋಡಿದ್ರು, ಕ್ಯಾ ಸ್ವಾಮೀಜಿ ಕ್ಯಾ ಕರ್ರಯ್ಯ ಹೋ ಅಂತಂದ್ರು ಅವರು. ಹೇಳು ತಾತ್ಪರ್ಯ ಅಂತಂದ್ರೆ ಮನುಷ್ಯನಲ್ಲಿ ವಿಕೃತ ಬುದ್ಧಿ ಉಂಟಾಗ್ತದೆ. ಇವರು 5 ಜನ ಏನು ತೀರ್ಮಾನ ತೊಗೊಂಡ್ರು ಅಂತಂದ್ರೆ, ಗುರುಗಳು ಮಲ್ಕೊಂಡಾಗ ಗುರುಗಳು ಗುಡಿಸಲಿಗೆ ಬೆಂಕಿ ಹಚ್ಚಾನೆ ಅಂತ. ನೋಡಿ ಎಂಥ ತೀರ್ಮಾನ ತೊಗೊಂಡು. ಈಗ ನೀವು ಹೇಳ್ರಿ, ಅಂಥ ಭಯ ಗುರುಗೆ ಗುಡಿಸಲಿಗೆ ಬೆಂಕಿ ಹಚ್ಚಿದ್ರು ಒಳ್ಳೇದು ಕೆಟ್ಟದ್ದು? ನೋಡಿ ಎಲ್ಲ ಸುಮ್ಮನೆ ಅದ್ರಲ್ಲಿ ಬೆಂಕಿ ಹಚ್ಚೋರು ನೀವೆಲ್ಲ. ಒಳ್ಳೇದು ಕೆಟ್ಟದ್ದು? ಅಪ್ಪಿತಪ್ಪಿನಂಥ ವಿಚಾರ ಬರಬಾರ್ದು. ತೀರ್ಮಾನ ತೊಗೊಂಡ್ರು ಏನು ಮಾಡೋದು? ಅವರು ಮಲ್ಕೊಂಡಾಗ ಬೆಂಕಿ ಹಚ್ಚ ತೀರ್ಮಾನ ತೊಗೊಂಡ್ರು. ಗುರುಗಳು ಮಲ್ಕೊಂಡಿದ್ರು, ಬಂದರು. ಇವರು 5 ಜನ ಗುಡಿಸಲಿಗೆ ಸೆಮೆಣ್ಣೆ ಹಾಕಿದ್ರು, ಬೆಂಕಿ ಹಚ್ಚಿ ಅಳಾಕ್ ಶುರು ಮಾಡಿದರು, ಹೊಯ್ಕೊಳಕ್ಕೆ ಶುರು ಮಾಡಿದ್ರು, ಬಡ್ಕೊಳಕ್ಕೆ ಶುರು ಮಾಡಿದರು. ಈ ಅಳುದು ಕರೆಯೋದು ನೋಡಿ ಊರಾನ್ ಜನ ಒಂದೇ ಸೋನು ಬೆಂಕಿ ನೋಡಿ ಊರಾನ್ ಜನ ಬಂದುಬಿಡ್ತು. ನಾ ಕೊಡ ತಗೋ, ನೀ ನೀರು ತಗೋ, ಅವ ಇದು ಮಾಡು, ಇವ ಮಣ್ಣು ಹಾಕು, ಅದು ಹಾಕಿ ಅಂದು ಅದೆಲ್ಲ ಏನು ಮಾಡಿದ್ರು? ಅದು ಸುಟ್ರಲ್ಲ, ಅದು ಆರಿಸಿದ್ರು. ಇವಾಗ ಗುರ್ತೈತೆ ನಿಮಗೆ. ಏನು ಮಾಡಿದ್ರು? ಊರು ಜನ ಸೇರಿ ಆರಿಸಿದ್ರು. ಈ ಹುಡುಗರು ಬಡ್ಕೊಂಡು ಅಳ್ತಾ ಇದ್ದು, ಗುರುಗಳ ಯಾಕೆ ಸತ್ತಿರಪ್ಪ ಹಂಗೆ ಗುರುಗಳ. ಇದಕ್ಕೇನಂತಾರ್ರಿ? ದಯ ಅಂತಾರ. ಇದಕ್ಕೇನಂತಾರ? ಸುಮ್ಮನೆ ಡಾಂಬಿಕ ಅಂತ. ಅತ್ತಂಗೆ ಮಾಡ್ಯಾರ ಆದ್ರೆ ಅತ್ತಿಲ್ಲ ಅವರು. ಸುಮ್ಮನೆ ಬಡ್ಕೊಂಡಂಗೆ ಮಾಡ್ಯಾರ ಆದ್ರೆ ಅವರು ಸುಮ್ಮನೆ ಜನಕ್ಕೆ ಪಾಪ ಹುಡುಗರು ಗುರುಗಳು ಸತ್ತಾರ ಅಂತ ತಿಳ್ಕೊಂಡು ಎಷ್ಟು ಒಂದು ಅಳ್ತಾದವ. ಬ್ಯಾಡೋ, ಯಾಕೆ ಅಳ್ತೀರಿ ಇಂಥ ಗುಡಿಸಲು, ಇದಕ್ಕೆ ಚಂದ ಕಟ್ಟಿಸ್ಕೊಡ್ತೇವೆ ಅನ್ನೋ ಸಮ ಇಲ್ಲ. ಅವ್ರು ಆಡ್ತಾ ಇದಾರ. ಗುರುಗಳು ಹಂಗೆ ಬಂದ್ರಂತ. ಅವ್ರಿಗೆ ನೋಡಿ ಮತ್ತು ಚಳಿದವ್ರ ಶುರುವಾದವು ಅಂತವ್ರಿಗೆ. ಗುರುಗಳು ಸತ್ತಿಲ್ಲ. ಅವರು ಯಾವಾಗ ಬೆಂಕಿ ಹತ್ತು ಹಂಗೆ ಹಾರಿ ಬಿಟ್ಟರು ಹೊರಗಡೆ. ಅವ್ರಿಗೆ ಗುರ್ತೈತಿ ಕಪಟ ನಾಟಕ ಇದೆ ಅಂತೆಲ್ಲ. ನಾ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುರುವಿನ ಹತ್ತಿರ ಒಂದು ವಿಶ್ವಾಸ, ಶ್ರದ್ಧಾ, ಭಕ್ತಿ, ಸಾಕ್ಷಾತ್ ಗುರು ಅಂತಂದ್ರೆ ತಮಗೆ ಕೇಳಿದ್ರಿ, ತಾವು ಓದಿದ್ರಿ. ಜಗದ್ಗುರು ಸಿದ್ಧಾರೂಢರು ಮುಸ್ರಿ ಪಾತ್ರೆಯನ್ನು ತಿಕ್ಕಿದ್ರು ಮಠದಾಗ ಗುರುಗಳ ಹತ್ರ. ಯಾವ ಪಾತ್ರೆ? ಎಲ್ಲರ ಊಟ ಮಾಡಿದ ಪಾತ್ರೆಗಳನ್ನು ತಿಕ್ಕಿದ್ರು. ಆ ಪಾತ್ರೆ ಒಳಗೆ ಉಳಿದಿದ್ದ ಏನು ಇದು ಇರ್ತದಲ್ಲ, ಹೊತ್ತದ್ದು ಮಾಡಿದ್ದು, ಅದು ತಿಂದ್ರು. ಅಂಗಳ ಕಸ ಹೊಡೆದ್ರು, ಕುದುರೆಯ ಲದ್ದೆ ಬೆಳೆದ್ರು, ಕುದುರೆಗೆ ಮೇವು ಹಾಕಿದ್ರು. ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಗಜದಂಡ ಶಿವೆಗಳು ಇವ ಯಾರು, ಎಲ್ಲಿಂದ ಬಂದಾನ, ಯಾವ ಊರಿನವ ಅಂತ ಒಂದು ಸಲಾನೂ ಕೇಳಿಲ್ಲ. ಯಾರಿಗೆ? ನಾ ಯಾಕಂತಂದ್ರೆ ಆ ಮಹಾನುಭಾವನ ಹೆಸರೇ ನಿಮ್ಮ ನಾಲಿಗೆಗೆ ಬರಲಿ ಇಂಥ ಪ್ರಶಾಂತ ವಾತಾವರಣದಲ್ಲಿ. ಸುಮ್ಮನೆ ಒಂದ್ಸಲ ನಾಲಿಗೆಗೆ ಬಂದ್ರೆ ಸಾಕು ನಮ್ಮ ವಾಣಿ ದೋಷ ಹೋಗ್ತದಂತ ಅರ್ಥ. ಅಷ್ಟೇ ಯಾಕೆ
ನೀ ಊಟ ಮಾಡ್ದೇನು, ನೀನು ಬಟ್ಟೆ ತೊಳ್ಯಾಕ ಸಾಬೂನ್ ಎಲ್ಲಿದ್ದು, ನೀ ಸ್ನಾನ ಮಾಡ್ದೇನು, ಏನೂ ಕೇಳಿಲ್ಲ. ಈಗ ನಮ್ಮ ಶಿಷ್ಯರಿಗೆ ಬರ್ರಿ ಕುರ್ಚಿ ಮೇಲೆ ಕುಂಡ್ರಿ, ಚಾ ಕುಡೀರಿ, ನೀವು ಚಾ ಕುಡಿದು ಲೋಟ ಇಡ್ರಿ, ನಾ ತೊಳಿತೀನಿ ಅನ್ನೋ ಅಂತ ಪ್ರಸಂಗ ಬಂದದ್ರಿ. ಪ್ರಸಂಗ ಬಂದದ. ಅವರ ಚಾ ಕುಡ್ದ ಲೋಟ, ಊಟ ಮಾಡಿದ ತಟ್ಟಿ ನಾವು ತೊಳಿಬೇಕು ಅಂತ ಪ್ರಸಂಗ. ನಾವು ಮಾತಾಡ್ದಿದ್ರೆ ಏನಂತಾರಂದ್, ಏನೋ ಹೋದೆವು ಮಠಕ್ಕೆ, ಮಾತಾಡಲಿಲ್ಲ ಅವರು. ಅವ್ರು ಯಾವ ಸ್ಥಿತಿಯಾಗಿರ್ತಾರೋ, ಏನು ವಿಚಾರ ಇರ್ತಾವೋ, ಆಮೇಲೆ ಮಾತಾಡ್ಬೋದು. ನಿಮಗೆ ಹೇಳ್ತೀನಿ ನಾನು, 10-11 ವರ್ಷ ಮಾತಾಡಲಿಲ್ಲ ಅಂತ. ಗಜದಂಡ ಶಿವೇಗಳು, ಸಿದ್ಧಾರೂಢ ಗುರುಗಳು 10-11 ವರ್ಷ ಮಾತಾಡಲಿಲ್ಲ ಅಂತ. ಇಂಥ ಒಂದು ಪಕ್ವಾಗಿತ್ತು. ಸೇವಾ ಮಾಡಿ ಮಾಡಿ ಮಾಡಿ, ಸೇವಾ ಪರಮಧರ್ಮಾಹ, ಸೇವಾ ಪರಮಧರ್ಮಾಹ ಯೋಗಿನಾಮಪಿ ಅಗಮ್ಯಾಹ. ಅಂಥ ಸೇವೆ ಯೋಗಿಗಳಿಗೆ ಕೂಡ ಮಾಡೋಕ್ಕಾಗಲ್ಲ, ಅಗಮ್ಯಾಹ. ಅಂಥ ಸೇವೆಯನ್ನು ಮಾಡಿ ಆರುಢ ಅಂತ ಒಂದು ಬಿರುದನ್ನು ಗುರುವಿನ ವಾಣಿಯಿಂದ ಪಡ್ಕೊಂಡ್ರು. ನಾ ಧನ್ಯ ಅದ ಅಂತ ಅವತ್ತೇ ಬಿಟ್ಬಿಟ್ರು ಅವ್ರು. ಗುರುಗಳು, ನೀನು ಇವತ್ತು ಸಿದ್ಧ ಅಲ್ಲ, ಇವತ್ತು ನೀನು ಸಿದ್ಧಾರೂಢ ಅಂತ ಹಾರೈಸಿದ್ರು. ಯಾಕೆ? ಸೇವಾ, ಗುರುವಿನಲ್ಲಿ ಶ್ರದ್ಧಾ, ಗುರುವಿನಲ್ಲಿ ಭಕ್ತಿ. ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಬೇಡುವೆ ನಭವ ನಿಮ್ಮನ್ನು ಭವದೋಡು. ಅದಕ್ಕೆ ಮನುಷ್ಯನೇ ನಾವು ಇರುವಷ್ಟು ದಿವಸ ಆ ಸದ್ಗುರುನಾಥನ ಸೇವಾ ಮಾಡುವ ಭಾಗ್ಯ, ಅವನ ಸ್ಮರಣೆ ಮಾಡುವ ಭಾಗ್ಯ, ಅವನ ಚಿಂತನೆ ಮಾಡುವ ಭಾಗ್ಯ ನಮಗೆ ಒದಗಿಸಿಕೊಡು ಪರಮಾತ್ಮ ಅಂತ ಆ ದಿವ್ಯ ಶಕ್ತಿ ನಾವು ಕೇಳ್ಕೋಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ತಾವೆಲ್ಲ ಕೇಳಿದ್ರಿ, ನೋಡಿದ್ರಿ, ನಮ್ಮ ಒಳಗಿನ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂದ್ರೆ ಅರ್ಥ ಆಗಂಗಿಲ್ಲ. ಏನರ್ಥ ಆಗ್ತದ? ಅವಾಗ ಏನಂತಾರೆ ನಿಮಗೆ? ಯಾರಿಗೆ? ನಮಗೇನಂತಾರೆ? ಎಲ್ಲಿ ಹೋಗಿದ್ದಪ್ಪ ಅಂದ್ರೆ ಹೆಣ ನೋಡಕ್ಕೆ ಹೋಗಿದ್ದೆ ಅಂತ. ನೋಡಿದ್ರ ಹೆದರ್ತಾರ, ಮುಟ್ಟಿದ್ರ ಸ್ನಾನ ಮಾಡ್ತಾರ. ಯಾರಿಗೆ? ಹೆಣಕ್ಕೆ ಅನ್ಬೇಡ್ರಿ, ನಮಗನ್ರಿ. ಇಂಥ ಒಂದು ನಶ್ವರವಾದ ಸ್ಥಿತಿ ಪ್ರಸಂಗ ಇರಾಕಾಗಿ ಇನ್ನೊಂದು ಮಾತು ಕೇಳಿ, ನಾವು ಸಾಯೋದು ಖರೇನೋ ಸುಳ್ಳನೋ? ಸ್ವಲ್ಪ ಜನ ಅಂತಾರೆ, ಈ ಕಡೆ ಅಂತ ಇಲ್ಲ ನೋಡ್ರಿ. ಜ್ಞಾನೇಶ್ವರ ಹೇಳ್ಕೊಂಬಂದಾರ, ಪಹಲಾ ಮರಣ ದ್ವಿಜಾ ಭಗವಾನ್. ಹೇ ಮನುಷ್ಯನೇ, ಮೊದಲು ನೀನು ಮರಣದ ನೆನಪು ಮಾಡು, ಆಮೇಲೆ ಭಗವಂತ ನೆನಪು ಮಾಡ ಅಂತ ಹೇಳ್ಯಾರ. ಯಾರು? ಸಂತ ಜ್ಞಾನೇಶ್ವರ ಅಂತಾರ, ಮೊದಲ ಏನು ನೆನಪು? ನಾನು ಒಂದು ದಿವಸ ಸಾಯವಿದ್ದೇನೆ, ಮೊದಲು ನೆನಪು ಮಾಡ್ಕೊ, ಆಮೇಲೆ ಭಗವಂತ ನೆನಪು ಮಾಡು. ಏನು ಸಾಯಂಗಿಲ್ಲ ಅಂತೀರಿ? ಯಾವಾಗ? ಎಲ್ಲಿ ಒಯ್ತಾರೆ? 6-3 ಜಾಗ. ಎಷ್ಟು? ಈಗ ಒಂದು ಗೇಣ ಜಾಗಕ್ಕೆ ಹೊಡೆದು ಆಡಿದೆವು, ಮುಂದೆ ಜಾಗ ಎಷ್ಟು ಸಿಗೋದೇನಲ್ಲಿ? ಅದೂ ಬೇಕಂದೆವು, ಇದೂ ಬೇಕಂದೆವು, ಪೊಲೀಸ್ ಸ್ಟೇಷನ್ ಅದ್ದೆವು, ಕೋರ್ಟಿಗೆ ಹೋದೆವು, ಹೊಡೆದೆವು, ಒಂದೆವು, ಸಾತ್ತೋದಪ್ಪ. ಎಷ್ಟು ಜಾಗನಾಗ? ನಿಮ್ಮ ಊರಾಗ ಎಷ್ಟು ಹೊಡಿತಾರ ತೆಗ್ಗ? ಏನು 10 ಹೊಡಿತಾರ? 10 ಮಾಡ್ತಾರೇನು? ಆಯಾ ಬರಲಿ ಅಂತ ತಿಳ್ಕೊಂಡು ಜಾಸ್ತಿ ತೆಗಿತಾರ. ಆಯಾ ಪಾಯ ನೋಡಂಗಿಲ್ಲ. ಎಷ್ಟು ಜಾಗ? ನಿನಗೆ ಇದ್ದ ಜಾಗ ಎಷ್ಟಪ್ಪ ಅಂದ್ರೆ 6-3. ಸರಿ, 6-3ದಾಗ ಕುಂತೀರ ಸಂತೋಷರೇ ಪಡ್ಯಾದಿದೇನಲ್ಲಿ? ಹೋಗಿಲ್ಲ, ಹೋಗ್ತಾ ಇಲ್ಲ. ಹೋದವರು ತಿರುಗಿ ಬಂದಾರೇನು? ನಿಮ್ಮ ಊರಾಗ ಯಾರು ಫೋನ್ಗೇನು ಮಾಡ್ಯಾರೇನ್ರಿ? ಆರಾಮಿದ್ದೇವು, ಹೋಳಿಗೆ ಊಟ ಮಾಡಿರತ್ತಂತ. ಗತಂ ಗತಂ. ಇಂಥ ಒಂದು ಅಶಾಶ್ವತವಾದ ನಮ್ಮ ಜೀವನಿರಾಕಾಗಿ ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಾಃ ನಿತ್ಯಂ ಸನ್ನಿತೋ ಮೃತ್ಯು. ನಾವು ದಿವಸ ಎಲ್ಲಿ ಹೊಂಟಿದೆವು?
ನಾವು ದಿವಸ ಮೃತ್ಯುವಿನ ಕಡೆ ಹೊರಟಿದ್ದೆವು. ಕರ್ತವ್ಯೋ ಧರ್ಮ ಸಂಗ್ರಹ. ನಿನ್ನ ಕರ್ತವ್ಯ ಏನಪ್ಪ ಅಂದ್ರೆ ಆ ಧರ್ಮದ ಸಂಗ್ರಹ ಮಾಡು. ಇಲ್ಲಾದ್ರೆ ನಮ್ಮ ಜೀವನ ಅದು ವ್ಯರ್ಥ ಅಂತ. ಅಜ್ಜಿ ಹೊರಗೆ ಹೋಗಿತ್ತಂತ್ರಿ. ಮನ್ಯಾಗ ಒಂದು ಹಿರಿಯ ಮನುಷ್ಯ ಇರ್ತಾರೆ, ಅಜ್ಜಿ ಅಂತ ಇರ್ತಾರಲ್ಲ, ಆಕೆ ಅಜ್ಜಿ ಸ್ವಲ್ಪ ಕಣ್ಣು ಕಾಣ್ತಾ ಇಲ್ಲ, ವಯಸ್ಸಾಗಿತ್ತು, ಸುಮ್ಮನೆ ಹೊರಗೆ ಹೋಗಿತ್ತು. ಸಣ್ಣ ಹುಡುಗ ಅವ್ರ ಪಡಸ್ರಿ ಮನ್ಯಾಗ ಒಂದು ಇದು ಇರ್ತದೆ ಜಾಗ, ಒಂದು ಹಾಲ್ ಇರ್ತದಲ್ಲ, ಟಿ ವಿ ರೂಮ್ ಅಂತಿರಲಿ, ಅಲ್ಲಿ ಪಡಸಾಲಿಗೆ ಅಂತಿರಲ್ಲ, ಆ ಸಣ್ಣ ಹುಡುಗ ಅಲ್ಲಿ ಹೇಸಿಗೆ ಮಾಡಿಬಿಡ್ತು. ಹೇಸಿಗೆ ಮಾಡ್ತು, ಮತ್ತು ಹೇಸಿಗೆ ಮಾಡಿ ಒಳಗೋಯ್ತು. ತಾಯಿ ಅದಕ್ಕೆ ಎಲ್ಲ ತೊಳೆದು ಸ್ವಚ್ಛ ಮಾಡ್ತಾರೆ. ಹೇಸಿಗೆ ಇಲ್ಲೇ ಇರ್ತದೆ, ಮಗು ಮಾಡಿದ್ದು. ಅಜ್ಜಿ ಹೊರಗಿಂದ ಬಂತು. ಏನ್ ಬೇ, ಯಾರು ಪಿಟ್ಲಾ ಚೆಲ್ಲಾರ ಇಲ್ಲಿ ಅಂತ. ಏನ್ ಚೆಲ್ಲಾರಂತ ನೀವೇನಂತೀರ ಅದಕ್ಕೆ? ಜುನ್ಕ ಅಂತೀರ? ಜುನ್ಕ ಅಂತೀರ ಪಿಟ್ಲಾ ಅಂತೀರ? ನೋಡ ಅಮ್ಮ ಮೂಗು ಮುಚ್ಕೋತಾರ, ಇಲ್ಲೇ ಇವಾಗ ವಾಸನೆ ಬರ್ತದೆ ತಿಳ್ಕೊಂಡು. ಯಾರು ಪಿಟ್ಲಾ ಚೆಲ್ಲಾರ? ಇದಕ್ಕೆ ಸುಮ್ಮನೆ ಆಗ್ತದದು, ಬಳಕೋರಿ, ಊಟ ಮಾಡ್ರಿ ಅಂತದ ಅಜ್ಜಿ. ಖಾರ ಹಾಕಿರಿ, ಉಪ್ಪು ಹಾಕಿರಿ, ಮತ್ತೇನು ಹಾಕಿರಿ? ಸಾಸಿವೆ ಹಾಕಿರಿ. ಪಿಟ್ಲಾ ಇಲ್ಲಿ ಯಾಕೆ ಚೆಲ್ಲಿರಿ ಅಂಗಳದಾಗ, ಬಳಕೋರಿ ಅಂತದ ಅಜ್ಜಿ. ಅನ್ನಲ್ಲ? ಅಂತ ಈ ಜೀವನ ಹ್ಯಾಂಗಿದೆ ಅಂತಂದ್ರೆ, ಅದು ಹೇಸಿಗೆಯ ಸಮಾನವಾದ ಈ ಜೀವನ ಇದೆ. ಅದಕ್ಕೆ ನಾವು ಪಿಟ್ಲಾ ಅಂತ ಕರೆದೆವು, ಜುನ್ಕ ಅಂತ ಕರೆದೆವು, ಶ್ರೀಮಂತ ಅಂದೆವು, ಮತ್ತೇನೋ ಅಂದೆವು, ಮಗದೊಂದು ಅಂದೆವು. ಎಲ್ಲಿವರೆಗೆ ಅಂತಂದ್ರೆ, ನೀ ಎಲ್ಲಿವರೆಗೆ ನಿನ್ನ ನಿಲುವನ್ನು ನೀ ತಿಳ್ಕೊಳ್ಳಲ್ಲ, ಎಲ್ಲಿವರೆಗೆ ನಿನ್ನ ಇರುವಿಕೆ ನೀ ತಿಳ್ಕೊಳ್ಳಲ್ಲ, ಎಲ್ಲಿವರೆಗೆ ಗುರುವಿನ ಬಗ್ಗೆ ನಿನಗೆ ಸದ್ಭಾವನೆ ಬರಂಗಿಲ್ಲ, ನಿನ್ನ ಜೀವನ ಅದು ವ್ಯರ್ಥ ಅಂತ ಅರ್ಥ. ಅವರು ಹೇಳ್ಕೊಂಬ ಶೂಕರಿವಿಷ್ಟ. ನಾರೇ ನಿಮಗೆ ಸುಮ್ಮನೆ ಇಷ್ಟೇ ಹೇಳಿರಿ. ಅವ್ರು ಏನು ಹೇಳ್ಯಾರ ಅಂತಂದ್ರೆ, ಶೂಕರಿವಿಷ್ಟ. ಶೂಕರ ಅಂತಂದ್ರೆ ಹಂದಿ ಅಂತ, ವಿಷ್ಟ ಅಂದ್ರೆ ಅದ್ರ ಮಲ, ಅದಕ್ಕೂ ಸಮಾನ ಅಂತ ಹೇಳ್ಯಾರ ಅವರು. ಶೂಕರಿವಿಷ್ಟ ಅಂದ್ರೆ ಹಂದಿಯ ಮಲಕ್ಕೆ ಸಮಾನ ಅಂತ. ಯಾಕಂದ್ರೆ ನೋಡ್ತಿರಲ್ಲ ತಾವೆಲ್ಲ, ಇದಕ್ಕೆ ಬೆಲೆನೇ ಇಲ್ಲ. ಪಾಪ ಭಾಳ ದುಡ್ದಾನ ಮನ್ಯಾಗ ಒಂದು 8 ದಿವ್ಸ ಇರಲಿ ಅಂತ ಸತ್ತ ಬಳಕೆ ಇಟ್ಕೋತೀರೇನು? 8 ದಿವ್ಸ ಇಟ್ಕೋತಾರೆ ನಿಮ್ಮ ಊರಾಗ? ಯಾರೋ 3 ದಿವ್ಸ ಅಂತಾರೆ ನೋಡಿ. ಹೊಂಟನ ಪಾಪ ಒಂದು ದಿವಸ ಕೊನೆ ಸಮಯಕ್ಕೆ ಹೋಳ್ಗೆ ತುಪ್ಪ ಊಟ ಮಾಡಲಿ ಅಂತ ತಿಳ್ಕೊಂಡು ಹಾಕ್ತಿರೇನು? ಎಂದರೆ ಊಟ ಮಾಡ್ಯಾವ? ಇಲ್ಲ. ಇಂಥ ಒಂದು ಅಶಾಶ್ವತ ಜೀವನಿದೆ. ಅದಕ್ಕೆ ಮನುಷ್ಯನೇ ಭಗವಂತನಿಗೆ ಏನು ಕೇಳು ಅಂತಂದ್ರೆ, ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಬೇಡುವೆ ನಭವ ನಿಮ್ಮನ್ನು ಭವಭವದು. ಇರಲಿ ಅಂಥ ಒಂದು ಸದ್ಬುದ್ಧಿ ಆ ಸದ್ಗುರುನಾಥ ಜಗದ್ಗುರು ಸಿದ್ಧಾರೂಢರು ದಿವ್ಯಾನಂದ ಸ್ವಾಮಿಗಳು ನಮಗೆ ಕರುಣಿಸ್ಲಿ ಅಂತ ಹೇಳ್ತಾ, ಭಾಳಷ್ಟು ಸರ್ವಾಂಗ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸೇವಾಕರ್ತರು ಭಾಳಷ್ಟು ಶ್ರಮವನ್ನು, ಸುಮ್ಮನೆ ಆಗಲ್ಲ. ನಾವೇನು ಬಂದೆವು, ಕುಂತೆವು, ಹೇಳಿದೆವು, ನೀವು ಬಂದ್ರಿ ಹೊಂಟ್ರಪ್ಪ, ನಮಗಿಷ್ಟು ಹಾಸಿ ಊಟ ಕೊಟ್ಟು ಮಾಡಬೇಕಾದ್ರೆ ಸುಮ್ಮನೆ ಅಲ್ಲ, ಅವರ ಪರಿಶ್ರಮದು ಭಾಳಷ್ಟು ಸ್ತುತ್ಯವಿದೆ ಅಂತ ಅರ್ಥ. ಎಲ್ಲರೂ ಕೂಡಿಕೊಂಡು ಈ ರೀತಿಯಾಗಿ ಮಾಡ್ಕೋತ ಹೋದ್ರೆ ಅದು ಭಗವಂತನಿಗೂ ನಮಗೂ ಭಾಳ ಸಂತೋಷ ಅಂತ ಅರ್ಥ. ಅಂಥ ಒಂದು ಹೊಂದಾಣಿಕೆಯ ಭಾವನೆಯನ್ನು ಇಟ್ಕೊಂಡು ಸೇವಾಕರ್ತರು ಇದೇ ರೀತಿಯಾಗಿ ಇದರ ಉತ್ತರ ಅಭಿವೃದ್ಧಿ ಆಗಲಿ ಅಂತ ನಾವು ಕೂಡ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ.